ನಮ್ಮ ಅಜ್ಜಿ ಮಾಡ್ತಾಯಿದ್ರು ಅಡುಗೆ. ಅಜ್ಜಿ ಕೈ ನೋಡಿ ನಾನು ಮಾಡ್ತಾಯಿದ್ದೀನಿ. ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಇದು ಪೂರ್ತಿ ವಿಡಿಯೋ ನೋಡಿ ಆಮೇಲೆ ಆಫ್ ಮಾಡಿ. ಇವತ್ತು ಬೇಳೆ ಸಾರಿಗೆ 1/4 kg ಬೀನಿಸು, 1/4 kg ದಪ್ಪ ಮೆಣಸಿನ್ಕಾಯಿ, 1 ಹೋಳು ಕಾಯಿ, 2 ಈರುಳ್ಳಿ, 4 ಟೊಮಾಟೊ ಹಣ್ಣು, ಒಗ್ಗರಣೆಗೆ ಬೇಕಾಗಿರೋದು ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, 1 ಮೆಣಸಿನ್ಕಾಯಿ. ಬೇಳೆ ಬೇಯ್ತಾಯಿದೆ. ಬೇಳೆ ಸಾಂಬಾರಿಗೆ ಇವಾಗ ಹಾಕಿರೋದು. ಒಂದು 10 ನಿಮಿಷ ಆಯಿತು ಕುದಿಯೋಕ್ಕಿಟ್ಟಿಗೆ. ಆವಾಗಲೇ ತೋರ್ಸೋಕ್ಕಾಗಲಿಲ್ಲ, ಅದಕ್ಕೆ ತೋರಿಸ್ತಾಯಿದ್ದೀವಿ. ಒಂಚೂರು ಕೈ ಎಣ್ಣೆ ಹಾಕಿ, ಹರಳೆಣ್ಣೆ ಕಟ್ಟಿಬಿಡ್ತದೆ ಚೆನ್ನಾಗಿ ಬೆಳ್ಳುಳ್ಳಿಗೆ. ಸಾಕು. ಬೆಂದ ಮೇಲೆ ತರಕಾರಿ ಹಾಕಿ, ತರಕಾರಿ ಬೇಯಬೇಕು. ಖಾರ ರುಬ್ಕೊಂಡು ಹಾಕೋವರೆಗೂ ತರಕಾರಿನೂ ಬೆಂದರೆ ಸರೋಯ್ತು. ಉಪ್ಪು ಎಲ್ಲ ಹಿಡಿತು ಚೆನ್ನಾಗಿ. ನೋಡಿ ಬೆಂದಿದೆ, ಕಟ್ಬಿಟ್ಟಿದೆ ನೋಡಿ. ಈ ಥರ ಕೈ ಎಣ್ಣೆ ಹರಳೆಣ್ಣೆ ಹಾಕಿದ್ರೆ ಈ ಥರ ಕಟ್ಬಿಡ್ತದೆ. ಬೇಳೆನೂ ಚೆನ್ನಾಗಿ ಬೇಯ್ತದೆ. ಇವಾಗ ನಾನು ಖಾರ ಮಸಾಲೆ ಹಾಕ್ತಿದ್ನಲ್ಲ, ಖಾರ ಹಾಕ್ತಾಯಿದ್ದೀನಿ ನೋಡಿ. ನಮ್ಮ ಮನೇಲಿ ಜಾಸ್ತಿ ಜನ ಇದ್ದೀವಿ, ಅದಕ್ಕೆ ನೀರು ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಷ್ಟರಲ್ಲಿ ಮಾಡ್ಕೊಳ್ಳಿ. ಖಾರದ ಪುಡಿ ಹಾಕ್ತೀನಿ. ನಮ್ಮ ಮನೆಗೆ ಸಾರಿಗೆ ಬೇಳೆ ಸಾರು ಪುಡಿ ಇದು ಎಷ್ಟಿಷ್ಟು 4 ಚಮಚ ಹಾಕ್ತಾಯಿದ್ದೀನಿ. ಸಾಕು. ಈ ಥರ ಗೋಟಾಯಿಸಿ ಸಾಂಬಾರು ಈ ಥರ ಗೋಟಾಯಿಸ್ತಾ ಇದ್ದರೆ ಅದನ್ನೇ ನೋಡಿ. ಸಾಕು ನನಗೆ ಖಾರ ಎಲ್ಲ. ಅಷ್ಟೇ ಬೇಳೆ ಸಾಂಬಾರಿಗೆ. ನೀರೊಂದು ಸ್ವಲ್ಪ ಹಾಕ್ತೀನಿ. ಒಗ್ಗರಣೆ ಮಾಡ್ತೀನಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ಮುಚ್ಚಿಕೊಂಡು ಸಾಂಬಾರಾಗಿದೆ. ಇನ್ನೊಂದು ಸ್ವಲ್ಪ ಬೇಯಬೇಕು. ನಾನು ಬೇಳೆ ಸಾರು ತೆಳ್ಳಗೆ ಮಾಡೋದು. ನೀವು ಬೇಕಾದರೆ ಗಟ್ಟಿ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಬೇಯಬೇಕು. ಒಗ್ಗರಣೆ ಮಾಡೋಕೆ ತೋರಿಸ್ಬಿಡ್ಲಾ? ಸಾಂಬಾರು ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ. ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಈರುಳ್ಳಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕೆಂಪು ಬೆಂದ ಮೇಲೆ ಎತ್ತಿ ಸಾಂಬಾರು ಒಳಗೆ ಹಾಕೋದು. ಮುಚ್ಚಿಡ್ತೀನಿ. ಒಂದು 10 ನಿಮಿಷ ಮುಚ್ಚುತ್ತೇನಿಲ್ಲ. ಈರುಳ್ಳಿ ಬೇಯಬೇಕಲ್ಲ.
ಇನ್ನೊಂದು ಸ್ವಲ್ಪ ಆಗಬೇಕು. ಈರುಳ್ಳಿ ಎಷ್ಟು ಒಗ್ಗರಣೆಲಿ ಬೇಯ್ತದೆ ಅಷ್ಟು ಸಾಂಬಾರು ರುಚಿ ಇರ್ತದೆ. ಇನ್ನೊಂದು ಸ್ವಲ್ಪ ಒಂದು 5 ನಿಮಿಷ ಬೇಯಲಿ ಇದಿರುತ್ತೆ. ನೋಡಿ ಬೆಂದಿದೆ. ಸಾಂಬಾರು ರೆಡಿಯಾಗಿದೆ. ನೋಡಿ ಗಮ್ಮತ್ತ ವಾಸನೆ ಬರ್ತಾ ಇದೆ. ಇನ್ನೊಂದು 5 ನಿಮಿಷ ಬೇಯಲಿ. ಸಾಂಬಾರು ಒಗ್ಗರಣೆ ಮಾಡಿದ್ಮೇಲೆ ಒಂದು 5 ನಿಮಿಷ ಬೇಯಬೇಕು ಸಾಂಬಾರು. ಮುಚ್ಚಿಡ್ತಾ ಇದ್ದೀವಿ. ಸಾರು ರೆಡಿಯಾಗಿದೆ. ಬೇಳೆ ಸಾಂಬಾರು, ತರಕಾರಿ ಬೇಳೆ ಸಾರು ನೋಡಿ. ಆಫ್ ಮಾಡ್ತಾಯಿದ್ದೀನಿ ಸ್ಟವ್ವು. ಹಾಕ್ತಾಯಿದ್ದೀನಿ ನೆಂಚ್ಕೊಳ್ಳೋಕ್ಕೆ. ಬೇಳೆ ಸಾರಲ್ಲ, ಅದಕ್ಕೆ ಸ್ವಲ್ಪ ಒಂದು ಆಲೂಗಡ್ಡೆ ಕುಯ್ದುಬಿಟ್ಟು ಬಜ್ಜಿ ಮಾಡ್ಕೊಳ್ಳೋದು ಅಂತ. ಚಳಿ ಚೆನ್ನಾಗಿರ್ತದೆ ಗರಂ ಗರಮಾಗಿ. ಸ್ವಲ್ಪ ಅಕ್ಕಿ ಹಿಟ್ಟು ಸಾಕಷ್ಟೇ. ಒಂದು ಬಟ್ಲ ಹಸಿಟ್ಟು, ಮೆಣಸಿನ್ಕಾಯಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸಾಕು. ಚಿಟಕಿ ಸೋಡಾ, ಇಷ್ಟೇ ಸೋಡಾ. ಹಚ್ಚಿಟ್ಕೊಂಡಿದ್ದೀನಿ. ಆಲೂಗೆಡ್ಡೆ ಅದು ಮಿಕ್ತದಲ್ಲ, ಅದಕ್ಕೆ ಹಾಕೋಕ್ಕೆ ಈರುಳ್ಳಿ ಹಸಿಮೆಣಸಿಗೆ ಅಷ್ಟೇ. ಸೊಪ್ಪೇನೂ ಇಲ್ಲ. ದಿಢೀರಂತ ಮಾಡೋಕ್ಕೆ ಸೊಪ್ಪು ತರೋಕ್ಕಾಗಲ್ವಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಈ ಥರ ಕಲಿಸ್ಕೋಬೇಕು. ಎಣ್ಣೆ ಕಾದಿದೆ, ಇವಾಗ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಅಜ್ಜಿ ಬಿಡ್ತಾ ಇರೋದೆ. ನಮ್ಮದೆಲ್ಲ ಕಬ್ಬಿಣದ ಬಾಣಲಿಲೇ ಮಾಡೋದು, ಸ್ಟೀಲ್ ಬಾಣಲಿ ಅದೆಲ್ಲ ಮಾಡಲ್ಲ. ಅಜ್ಜಿ ಕಾಲದ್ದೇ ಬಾಣಲಿಗಳು ನಾವು ತಗೊಂಡಿರೋದು. ಚಳಿಗೆ ಚೆನ್ನಾಗಿರ್ತದೆ ನೆಂಚ್ಕೊಳ್ಳೋಕ್ಕೆ. ಬರೀ ಬೇಳೆ ಸಾರಲ್ಲ, ಅದಕ್ಕೋಸ್ಕರ ಮಾಡ್ತಾ ಇರೋದು ನಾನು. ನೋಡಿ, ಈ ಥರ ತಿರುಗಿಸ್ಬೇಕು ಬಜ್ಜಿ. ಮೇಲ್ಗಡೆ ಬೆಂದ ತಕ್ಷಣ, ಒಳಗಡೆ ಬೆಂದ ತಕ್ಷಣ ಮೇಲ್ಗಡೆ ದಬಾಕ ದಪ್ಪು ಕಾಯ್ತದೆ. ನಾನು ಕಾಳು, ಸೋಪು ಕಾಳು ಅದೇನೇನೋ ಹಾಕಲ್ಲ. ಇದೆ ಆಲೂಗೆಡ್ಡೆ ಖಾಲಿ ಇದ್ದಲ್ಲ, ಅದಕ್ಕೋಸ್ಕರ ಒಂದು ಈರುಳ್ಳಿ, ಒಂದೆರಡು ಹಸಿಮೆಣಸಿಕಾಯಿ ಅದಕ್ಕೆ ಹಿಟ್ಟಿಗೆ ಹಾಕಿ ಕಲಿಸ್ಬಿಟ್ಟು, ಸೊಪ್ಪೇನು ತರಕ್ಕೆ ಹೋಗಲ್ಲ ಇಷ್ಟೊತ್ತಲ್ಲಿ, ಹಾಕ್ತೀನಿ ಎಣ್ಣೆಗೆ. ಎಲ್ಲರೂ ಎಣ್ಣೆ ಬೋಂಡಕ್ಕೆ ಹಾಕ್ತೆ, ಕೈಗೆ ಹಾಕೊಂಡೆ. ಒಪ್ಪಳೆ ಬತ್ತು ಅಂತಾರೆ. ನಾನು ಸರ್ವಿಸಲ್ಲಿ ಒಪ್ಪಳೆ ಗಿಪ್ಪಳೆ ಮಾತ್ರ ಬರ್ಸ್ಕೊಂಡಿಲ್ಲ. 57 ವರ್ಷ ಆಯಿತು ನಾನು ಅಡುಗೆಗಿದ್ದೆ. ಫಸ್ಟ್ ಮಾಡಿದ್ದು ನುಗ್ಗೆ ಸೊಪ್ಪು ಸಾಂಬಾರೇ, ಮುದ್ದೆನೇ ಮಾಡಿದ್ದು ನಾನು. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನೋಡಿ. ಅದು ಉಳಿದಿದ್ದಿಟ್ಟಿಗೆ ಇಷ್ಟೇ, ಈರುಳ್ಳಿ ಹಾಕ್ಬಿಟ್ಟು ಬೋಂಡ ಮಾಡೋದು ಚೆನ್ನಾಗಿರ್ತದೆ ಕರೆದ್ಬಿಟ್ಟು ತಿಂದರೆ. ಇದು ನೋಡಿ ಬೇಯ್ತಾ ಇದೆ. ಇನ್ನೊಂದು ಸ್ವಲ್ಪ. ನನ್ನ ಮಗನಿಗೆ ಮೊಮ್ಮಕ್ಕಳಿಗೆಲ್ಲ ತುಂಬ ಇಷ್ಟ ಅಂತ ನಾನು ಮನೇಲೇ ಮಾಡೋದು. ಹೊರಗಡೆ ತಿಂಡಿ ತಿನ್ಸಲ್ಲ ನಾನು ಚಿಕ್ಕ ವಯಸ್ಸಿಂದನೂ. ಏನು ಬೇಕೋ ಮಕ್ಕಳು ಮನೇಲೇ ಮಾಡಿಕೊಡೋದು, ಆಚೆ ಕಡೆ ತಿನ್ಸಲ್ಲ ಜಾಸ್ತಿ. ನನ್ನ ವಿಡಿಯೋನ ಪೂರ್ತಿ ನೋಡಿ, ಅರ್ಧಕ್ಕೆ ಆಫ್ ಮಾಡಬೇಡಿ. ಏನೇ ಅನಿಸಿಕೆ ಇದ್ದರೆ ಕೆಳಗಡೆ ತಿಳಿಸಿ, ಹೇಳ್ತೀನಿ ನಾನು. ನೋಡಿ ಆಯಿತು ಈರುಳ್ಳಿ ಬೋಂಡ.
ತರಕಾರಿ ಬೇಳೆ ಸಾರು ರೆಡಿಯಾಗಿದೆ. ಈರುಳ್ಳಿ ಪಕೋಡ ರೆಡಿ. ನಾವು ಬೋಂಡ ಅಂತೀವಿ, ಪಕೋಡ ಅಂದರೆ ಉದ್ದುದ್ದಕ್ಕೆ ಹಚ್ಬೇಕು. ಚಿಕ್ಕ ಚಿಕ್ಕದಾಗಿ ಹಚ್ಚಿದ್ದೀನಿ.